शेर बंद शेर शेर सरी अमृत जी की जिंदगी खुशियों से माला माल हो जाए। अमृत जी की जिंदगी खुशियों से माला माल हो जाए। इनकी जिंदगी का हर लम्हा बेमिसाल हो जाए। इनकी जिंदगी का हर लम्हा बेमिसाल हो जाए। हम सबकी दुआ ये है सदा मुस्कुराते रहो तुम। हम सबकी दुआ ये है सदा मुस्कुराते रहो तुम। तुम्हारी उम्र का हर लम्हा हजारों साल हो जाए। ಪ್ರಥಮವಾಗಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ದೇವರಂದ್ರೆ ಬೇರೆ ಯಾರಿಲ್ಲ, ಸರ್ಕಾರ ರಚನೆ ಮಾಡ್ತಕ್ಕಂಥ ಮತದಾರರಾಗ್ತಾರೆ. ಮತದಾರರಿಗೆ ಸಂಬಂಧಪಟ್ಟವ್ರು ಸಣ್ಣವರಿದ್ರೆ ಮತ ಹಾಕಲಿಕ್ಕೆಲ್ಲ ಕರೆ ಮತದಾರ ಸಂಬಂಧಿಗಳಾಗಿರ್ತಾರೆ. ಅದಕ್ಕಾಗಿ ಇಡೀ ಮಾನವ ಸಮಾಜದ ಕುಟುಂಬ ಸುಖವಾಗಿರ್ಬೇಕನ್ನೋ ನಿಟ್ಟಿನಲ್ಲಿ ಆಳವಾಗಿ ಅಭ್ಯಾಸ ಮಾಡಿರ್ತಕ್ಕಂಥವ್ರು, ಕಷ್ಟ ಸುಖಗಳ ಬೆಲೆ ಕಂಡುಹಿಡಿದಿರ್ತಕ್ಕಂಥವ್ರು, ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ಸಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕದ 7 ಕೋಟಿ ಜನರ ಬಡತನ ಏನು, ಅವರ ಕಷ್ಟ ನಿವಾರಣೆ ಮಾಡಬೇಕನ್ನೋ ದೃಷ್ಟಿ ತೆಗೆದುಕೊಂಡು ಗ್ಯಾರಂಟಿಗಳ ಘೋಷಣೆ ಮಾಡಿದರು. 5 ಗ್ಯಾರಂಟಿಗಳು ಅದರಲ್ಲಿ ಬರೆದು ಕೊಟ್ಟಿದ್ದರು. ಚುನಾವಣೆಯಲ್ಲಿ ಗಾಳಿ ಒಳಗೆ ಮಾತಾಡಿರಲಿಲ್ಲ. ಬರೆದು ಕೊಟ್ಟಿರ್ತಕ್ಕಂಥ ಇಬ್ಬರು ಸೈನ್ ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳಲ್ಲಿ ಒಂದು ಸ್ತ್ರೀ ಶಕ್ತಿ ಅಂತ ಕೊಟ್ಟಿದ್ದಾರೆ. ಸ್ತ್ರೀ ಶಕ್ತಿ ಹೆಣ್ಣು ಮಕ್ಕಳು ಬಸ್ಸಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿಗೆ ಓಡಾಡಿದ್ರು ಸಹಿತ ಅವರಿಗೆ ಫ್ರೀಯಾಗಿ ಓಡಾಡಲಿಕ್ಕೆ ಅನುಕೂಲ ಇತ್ತು. ಅವರು ಮಕ್ಕಳ ಸ್ಕೂಲ್ ಭೇಟಿ ಮಾಡಲಿಕ್ಕೆ ಹೋಗಿರ್ಬೋದು. ಈಗ ಹಳ್ಳಿ ಊರದಾಗ ನಾವು ಇರ್ತಾರೆ, ಬೆಂಗಳೂರದಾಗ ಮಗ ಹೋಗ್ತಾ ಇರ್ತಾನೆ, ಬೆಂಗಳೂರಿಗೆ ಬಸ್ಸಿಗೆ ಹೋದರೂ ಸಹಿತ 1,000-2,000 ರೂಪಾಯಿ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ. ಇನ್ನು ಮದುವೆ ಮುಂಜಿಗೆ ಹೋಗ್ತಾರೆ, ತೊಟ್ಟು ಬಟ್ಲಿಗೆ ಹೋಗ್ತಾರೆ, ಅನೇಕ ಕಾರ್ಯಕ್ರಮಗಳು ಮಾನವ ಬಂದಿದ ಮೇಲೆ ಜೀವನದಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತಿರ್ತಾವೆ. ಬರ್ತ್ಡೇಗೆ ಹೋಗ್ತಾರೆ, ತೀರ್ಕೊಂಡಾಗ ಹೋಗ್ತಾರೆ, ಯಾವಾಗ ಹೋಗಿದ್ದಾಗೂ ಸಹಿತ ಬಸ್ಸಿಗೆ ಫ್ರೀ ಹೋಗಿದಾಗ ಒಂದು ಭಾಗದಲ್ಲಿ ಅವ್ರ ದುಡ್ಡು ಉಳೀತು. ಸಪೋಸ್ ಒಂದು ಚಿಮ್ಕೋಡೆ ಒಂದು ಊರಿಗೆ ಹೋದ್ರೆ 1,000 ರೂಪಾಯಿ ಅದ. ಗಂಡ ಹೆಂಡತಿ ಹೋಗ್ಯಾನ, ನಂದು 1,000 ಖರ್ಚಾಯಿತು, ಹೆಂಡತಿದು 1,000 ರೂಪಾಯಿ ಉಳಿತು. ತಾಯಿ ಬಂದರೆ 2,000 ಉಳಿತು, ತಂಗಿ ಬಂದರೆ 3,000 ಉಳಿತು. ಈಗ ಕುಟುಂಬದಲ್ಲಿ ಆ ಸ್ತ್ರೀ ಶಕ್ತಿ ಮುಖಾಂತರ ತಾಯಂದಿರಿಗೆ ಶಕ್ತಿ ಆಗಬೇಕು, ಗಂಡಸರ ಪಾಕೆಟ್ನು ಮಜಬೂತ್ ಆಗಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯವರು. ಯಾಕಂದರೆ ಚಿಕ್ಕಂದಿನಲ್ಲಿ ಕುರಿ ಮೇಯಿಸಿದವ್ರು ಇದ್ದಾರೆ, ಉಸ್ಕಿನ ಮೇಲೆ ಬರೆದವ್ರು ಇದ್ದಾರೆ. ನಿಜವಾದ ಬಿಮಾರಿ ಗೊತ್ತು ಯಾರು ಇರ್ತದೋ ಅಧಿಕಾರದ ಬಂದಾಗ ಸಹಾಯ ಮಾಡ್ಲಿಕ್ಕೆ ಆಗ್ತದೆ. ಸುಮ್ಮನೆ ನಮ್ಮನದ ಬಂದರೆ ಆಗಂಗಿಲ್ಲ. ಈ ದೃಷ್ಟಿಯಲ್ಲಿ ಬರ್ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದು ಹೆಣ್ಣು ಮಕ್ಕಳಿಗೆ ಭಾರತ ಮಾತಾ ಕಿ ಜಯ ಅಂತಾರೆ, ಕನ್ನಡ ಮಾತೆಗೆ ಯಾವಾಗಲೂ ಅಂತಾರೆ. ಅದಕ್ಕೆ ತಾಯಂದಿರಿಗೆ ಹೆಣ್ಮಕ್ಳಿಗೆ ಬರೆಯಬೇಕಂತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರು ಸ್ತ್ರೀ ಶಕ್ತಿ ಮುಖಾಂತರ. ಈಗ ಒಂದು ರಿಪೋರ್ಟ್ ಕೊಟ್ಟ ಪ್ರಕಾರ ನೋಡಿದರೆ ನಗರ ಮಾತಾಡ್ತಾರೆ, ಕೋಟ್ಯಾಂತರ ಜನ ಕರ್ನಾಟಕದಲ್ಲಿ ಫ್ರೀಯಾಗಿ ಬಸ್ ಓಡಾಡಿ ಮನೆಗೆ ಉಳಿಸಿದ ಹಣನೇ ಗಳಿಸಿದ ಹಣ ಉಳಿಸ್ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಸರ್ಕಾರ ತುಂಬ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಗೆದ್ದುಕೊಂಡು ಬಂದಾಗ ಈಶ್ವರ್ ಸಾಹೇಬರೆಲ್ಲ ಗೆದ್ದು ಬಂದು, ರವಿಕಾಂತ್ ಗೆದ್ದು ಬಂದು, ಸರ್ಕಾರ ಬಂದಾಗ ಮಾಡ್ಲಿಕ್ಕೈತಿ. ಅದಕ್ಕೆ ಕರ್ನಾಟಕದ ಜನತೆ ಈ ಸರ್ಕಾರ ತರ್ಲಕ್ಕ ಕೆಲಸ ಮಾಡಿರ್ತಕ್ಕಂಥ ಜನತೆಗೆ ಅವರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ 10-20 ಕಡಿಮೆ ಆದ್ರೆ ಈ ಬಡವರೆಲ್ಲ ನಿರ್ಗತಿಕರಾಗ್ತಿದ್ರು. ಅದಕ್ಕಾಗಿ ಆ ಮತ ಕೊಟ್ಟಿರ್ತಕ್ಕಂಥ ಬಂಧು ಬಾಂಧವರಿಗೆ ಧನ್ಯವಾದಗಳು. ಜೊತೆಗೆ ಕರೆಂಟ್ ಮುಖಾಂತರ ಕರೆಂಟ್ ಹೇಳಿದ್ರು, ಎಷ್ಟು ಚಾಲೂ ನಮ್ಮನ್ನ ಇರ್ತಾರೆ. ಮೊದಲೆಲ್ಲ ಒಂದು
10, 20, 30 ಯೂನಿಟ್ ಬರ್ತಿತ್ತು. ಒಂದು 2 ಫ್ಯಾನ್ ಇಟ್ಕೊಂಡು ಮಾಡ್ತಿದ್ರು. ಈಗ 200 ಯೂನಿಟ್ ಅಂದರಂತಿಗೆ ತೊಗೊಂಡು 4-5 ಎ ಸಿಗಳು ಹಾಕಿ ತಯಾರಿ ಮಾಡಿ ಮೇಲೆ ಬಂದಾಗ ಈ ಮಕ್ಕಳು ಕರ್ನಾಟಕ ಸರ್ ಕೊಡಲೇ ಹೊಂಟದಂತ. ಎಲ್ಲ ಮೂರ್ತಿರಿ ಇದಕ್ಕೆ ಕ್ಲಿಯರ್ ಮಾಡಿದ್ರು. ಈಗ ನೀವು ಮೊದಲ 100 ಯೂನಿಟ್ ಬಳಸ್ತಾ ಇದ್ರಿ, ಸರ್ಕಾರ ಬರೋದಕ್ಕೆ ಮುಂಚೆ 23ಕ್ಕಿಂತ ಮುಂಚೆ 100 ಯೂನಿಟ್ ಬಳಸ್ತಾ ಇದ್ರಿ. ವರ್ಷದ ಲೆಕ್ಕ ತೆಗೆದು ನೋಡಿದಾಗ ಅಂದ್ರೆ ನೀವು 100ಕ್ಕೆ 110 ಯೂನಿಟ್ ಬಳಸಿದ್ರೆ ಫ್ರೀ ಅಂತದ. ಮೊದಲು ಬೆಳೆಸ್ತಿದ್ರು 10, 20, 30, 50, 60 ಬಳಿ. ಈಗ ಒಮ್ಮೆಗೆ ಎ ಸಿಗಳು ಹಚ್ಕೊಂಡು 4 ಹಚ್ಚಿ 200 ಮೇಲೆ ಹೋಯ್ತದ. ನನ್ನ ಕೂಡಲೇ ಹೊಂಟಾನೆ. ಮೂರ್ಖತನ ಆಗ್ತದೆ. ಒಳ್ಳೆ ಅಡುಗೆ ಮಾಡಿದ್ರೆ ಅದ್ರಾಗ ಹೊಳ ಹಾಕಿದ್ರೆ ಹೊಳ ಹಾಕಬಾರ್ದು. ನಿಮ್ಮ ಮೂಲ ಲೈನ್ದಾಗ ಏನು ಬರ್ತಾ ಇತ್ತು ಬರೋ ಲೈನಲ್ಲಿ 10% ಜಾಸ್ತಿ ಮಾಡ್ಬೇಕಂತೇಳಿ. ಆಗ ನಿಜವಾದ ಬಡವರಿಗೆ ತರ್ತದೆ. ಇದನ್ನು ಬೇರೆ ಬಿಸ್ನೆಸ್ ಮಾಡ್ಕೊಂಡು ಏನೇನೋ ಮಾಡಿ ರಾತ್ರಿಗಳನ್ನ ಬರ್ರ ಅಡುಗೆ ತಯಾರು ಮಾಡಿ ಮಾರಾಟ ಮಾಡೋರಿಗೆ ₹2 ಗಳಿಸ್ಲತ್ತಾರ. ಅವ್ರಿಗೆ ಮತ್ತೆ ಇದು ಬೇಕಂತ ಅದಲ್ಲ. ಫ್ಯಾಕ್ಟ್ ಯಾರಿಂದ ಅದಕ್ಕೆ ಕೊಡ್ಬೇಕನ್ನೋ ಕೆಲಸ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಅದಕ್ಕಾಗಿ ಅಭಿನಂದನೆಗಳು. ಅದಕ್ಕೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಎಲ್ಲ ಮತದಾರ ಇಟ್ಕೊಂಡೆಲ್ಲ. ಜೊತೆಗೆ ಯುವ ನಿಧಿ ನಿಜವಾಗಲೂ ದೇಶದ ಯುವಶಕ್ತಿ ಸ್ಟ್ರಾಂಗ್ ಇದ್ದರೆ ಬರೋಬರ. ಯುವಶಕ್ತಿ ಮೂರ್ಖರಾದರೂ ಕೆಲಸ ಇರ್ಲಾರ್ದಂಗೆ ಆಯಿತು ಅಂದ್ರೆ ದೇಶ ದಿವಾಳಿ ಆಗ್ತದೆ. ಅದಕ್ಕಾಗಿ ಯುವ ನಿಧಿ ಅವ್ರಿಗೆ ಕೆಲಸ ಸಿಗಲಿಕ್ಕಾಗಲ್ಲ. ಟ್ರೈನಿಂಗ್ ಇಂಜಿನಿಯರಿಂಗ್ ಮಾಡಿ ಮುಗಿಸ್ತಾರೆ. ಎಲ್ಲಿ ಕೆಲಸ ಕೊಡ್ಬೇಕು ಹುಟ್ಟಿದ್ದೀವಿ ಸರ್. ಅದಕ್ಕಾಗಿ ಆ ಯುವ ನಿಧಿ 1 ವರ್ಷ 2 ವರ್ಷ ಅವರೆಲ್ಲೋ ಅವ್ರು ಕೆಲಸ ಹುಡ್ಕೊಂಡಿದ ಮೇಲೆ ಅವ್ರಿಗೆ 10,000 ಬರ್ತಾಯಿದ್ದು ಬಿಟ್ಟಾಗ ಆ ಥರ ಅವ್ರಿಗೆ ತಾನಾಗಿ ಶಕ್ತಿ ಸಿಗಬೇಕು. ತಂದೆ ತಾಯಿಗೆ ವಜ್ಜೆ ಆಗಿರ್ಬೋದು, ಮನೆಗೆ ಸಾಮಾನು ಮಾರಬಾರ್ದು ಅಂತ ತಿಳ್ಕೊಂಡು ಸರ್ಕಾರದ ಕೆಲಸ ದೇವ್ರ ಕೆಲಸ. ಅದಕ್ಕೆ ಯುವಕರಿಗೆ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಪ್ರೀತಿ ಪಾತ್ರ ಆಗಿರ್ತದೆ ಸರ್ಕಾರ. ಗ್ರಾಮೀಣ ಸರ್ಕಾರ ಸಹಕಾರ ಮಾಡಿ ಹಾಗೆಯೇ ಲಕ್ಷ್ಮಿ ಬಂತು, ನಿಧಿ ಬಂತು, ಜ್ಯೋತಿ ಬಂತು, ಅನ್ನಭಾಗ್ಯ ಚರ್ಚೆ ಮಾಡ್ತಾರೆ. 5 ಕಿಲೋ ಕೊಟ್ಟಿನ ಮೇಲೆ ಮಾತಾಡಿದ ಮೇಲೆ ಖಿಲಾಫ್ ಮಾಡಬಾರ್ದು. ಸರ್ಕಾರ ಯಾರೆಲ್ಲ ದೊಡ್ಡವರು ಇದ್ರೂ ತಾಯಿ ತನ್ನಕ್ಕೆ ಅದ್ರ ನ್ಯಾಯ ಯಾರ್ದು ಅಂತ ಹೇಳ್ತಾರೆ. ಹಳ್ಳಿಯೋದು ಎಲ್ಲಿ ಸರ್ಕಾರದಾಗ ಬಂದಾಗ ನಮಗೆ ಕೊಡ್ತಕ್ಕಂಥ ಅಕ್ಕಿ ಕೇಂದ್ರ ಸರ್ಕಾರ ಕೊಡದೇ ಇದ್ರೂ ಏನು ಮಾಡಿದರು, 5 kg ಅಕ್ಕಿ ಕೊಡೋದ್ರ ಜೊತೆಗೆ 5 kg ಅಕ್ಕಿದು ₹175 ಪ್ರತಿ ತಿಂಗಳ ಒಂದು ಕುಟುಂಬ ಕೊಡ್ತಕ್ಕಂಥದ್ದು. ಎಷ್ಟು ಕೋಟಿ ಆಗ್ಲತ್ತವ. ಹನಿ ಹನಿ ಕೂಡಿಸಿದ್ರೆ ಹಳ್ಳ ಅಂತಾರೆ. ನಿತ್ಯದಿಂದ ಪಾಠ ಕಲ್ಕೊಡ್ಬೇಕು ಹಳ್ಳಿದಿಂದ. ಇವ್ರು ಹ್ಯಾಂಗ ಮೊಬೈಲ್ ಹೊಡೆದು ಕುಂತಾರೆ ಆಗಂಗಿಲ್ಲ. ಒಂದೊಂದು ಸೇರಿಸಿ ತೆನಿ ಕೂಡಿದ್ರು ರಾಶಿ ಅಂತ ಆಗ್ತದೆ. ಹಾಗೆ ₹175 5 kgಗೆ 1 ತಿಂಗಳಿಗೆ ಆಗ್ಬೇಕಂದ್ರೆ ಕರ್ನಾಟಕದಲ್ಲಿ ಎಷ್ಟಾಗಿರಬೇಕು ಇದು ಲೆಕ್ಕ ಮಾಡ್ಕೊಳ್ಬೇಕಾಗ್ತದೆ. ಈಗ 5 ಗ್ಯಾರಂಟಿ ಬುಡದಪ್ಲೆ ನಡೆದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ, ಚರ್ಚೆ ಆಗಿದೆ. ನಾನು ಒಂದೇ ಶಬ್ದದಲ್ಲಿ ಹೇಳ್ತೀನಿ. ಅವ್ರ ಬ್ಯಾಂಕ್ ಖಾತೆ ತಾಯಿದು ಎಲ್ಲಮ್ಮ ಅಂತಿತ್ತು. ಆಧಾರ್ ಕಾರ್ಡ್ ಎಲ್ಲಮ್ಮ ಇತ್ತು. ರೇಷನ್ ಕಾರ್ಡ್ದಾಗ ಎಲ್ಲಮ್ಮ ಇತ್ತು. ಎಲ್ಲ ಅದ. ಗಂಡ ಹೆಸರದ, ತಂದೆ ಹೆಸರದ, ಮಕ್ಕಳು ಎಲ್ಲ ಫೋನ್ ನಂಬರ್ ಎಲ್ಲ ಅದ. ಅದರ ಬರೀ ಹೊತ್ತಿನಾಗ ಸ್ವಲ್ಪ ಸರ್ಕಾರ ಬಂದಿನಾಗ ಅದಕ್ಕೆ ಮೊದಲ ಸರ್ಕಾರ BJP ಸರ್ಕಾರ ಇತ್ತು. ಮೆಂಟಾಲಿಟಿ ಇರ್ತದೆ ಮನುಷ್ಯರಿಗೆ. ಇದ್ರದಾಗ ಶಕುನಿಗಳು ಬೇರೆ ಇರ್ತದೆ. ಅಧಿಕಾರಿಗಳು ಏನಾದರೂ ಕುರುಬಲ್ಲಂತ ಎಲ್ಲಮ್ಮ ಇದ್ರು ಮಲ್ಲಮ್ಮ ಹೊಡೆದ್ರಂದ್ರೆ ಮಲ್ಲಮ್ಮಗೆ ಹೆಂಗೆ ಸಂಬಂಧ ಆಗ್ತದ. ಅದಕ್ಕೆ ಮಲ್ಲಮ್ಮಿದ್ದೀನಿ ಇಲ್ಲ ಅಂತ ವಾಪಸ್ ಮಾಡಿರ್ತೀವಿ. ಅದಕ್ಕೆ ಈಗ ನಾವು ನಮ್ಮ ಬಳಗ ಎಲ್ಲ ಸೇರಿಕೊಂಡು ಎಲ್ಲಮ್ಮ ಅದೆಲ್ಲ 4-5 ಕಾರ್ಡ್ ನೋಡಿ ಇದೆಲ್ಲ ಇದ್ರ ಮೇಲೆ ಅಕ್ಷರ ಬರೆಯೋದ್ರೆ ತಪ್ಪಾಗಿದ ಮೇಲೆ ತಿದ್ದುಕೊ ಅಂತ ಹೇಳಿ ನಮ್ಮ ವೃತ್ತಿ ಬಂಗಾರಿ ಬದುಕೊಂಡು ಒಂದು ವಾರ ಪೂರ ತಿಪ್ಪಲ್ ಮಾಡ್ಕೊಳ್ತೀವಿ. ಆರ್ಕೋಡೆ ಪೂಜಾ ತಿಂಗಳು ನಮ್ಮೆಲ್ಲ ಸದಸ್ಯರ ಜೊತೆ ಸೇರಿಕೊಂಡು ಸೆಲೆಕ್ಟ್ ಮಾಡಿ ಆಫೀಸರ್ಗಳಿಗೆ ತಿಳಿಸಿ ಬೇರೆ ಮಾಡ್ಕೊಳ್ಳೋದು. ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಕೊಟ್ಟ ಜವಾಬ್ದಾರಿ ನಿಭಾವಣೆ ಮಾಡಬೇಕು. ಕೊಟ್ಟಿದ್ದು ಕೆಟ್ಟಿದ್ದು ತೆರಬೇಡ ಮುಂದೆ ಕಟ್ಟಿದ್ದು ಬುದ್ಧಿ ಸರ್ವಜ್ಞ ಅಂತ ಮಾಡಿದ್ದು ಇದರ ಕೊಟ್ಟು ಕುರಿ ಮತ್ತು ಅದೇ ಬಾಜು ಬಾತ್ ಕರಬೇಕು. ದೇಶ ಘೋಡಿಗೆ ऊपर नहीं बैठ रहे थे इन्हें क्या हाथी चलाता वो कभी सोच रहे थे ಕಟ್ಟಕ್ಕಿದ್ರೆ ಏನಿರೋನು ಇರೋನಲ್ಲ ಸೋಲಲ್ಲ ಅನ್ನೋದಕ್ಕೆ ಇನ್ಸಲ್ಟ್ ಮಾಡಬಾರ್ದು. ಈಶ್ವರ ಸಾಬ್ರು CM ಮಾಡಿರ್ತಕ್ಕಂಥ ಟಿಪ್ಪಣಿ ಆಧಾರ ಮೇಲೆ ಅದಕ್ಕಾಗಿ ವಾಪಸ್ ಮಾಡಬಾರ್ದು. ತಗೊಳ್ರಿ ಮುಂದೆಲ್ಲ ಈ ಅಧಿಕಾರ ಸ್ವೀಕಾರ ಮಾಡಿ ಅನಂತ ಖುಷಿಯಿಂದ ಸ್ವೀಕಾರ ಮಾಡ್ತಾಯಿದ್ದೀನಿ. ಆ ರೀತಿ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ತಗೊಂಡು ಹೆಚ್ಚಿನ ಬಳಕೆ ಸರ್ಕಾರದ ಸಹಾಯ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ತರ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಬರ್ತಾ ಇದ್ದಾವೆ. ZPTPಗಳು ಸಣ್ಣ ಪ್ರಮಾಣದಲ್ಲಿ ಸಿಗಬೇಕು. सब करके आगे के लिए थोड़ा सा प्यार तो करना है. चाइल्ड के पेयरನ್ನ ಒಬ್ಬರು ಮಾಡಿ ಪ್ರಯತ್ನ ಮಾಡಬೇಕು. ಮಾಡಿ ಒಳ್ಳೆಯ ಹೆಸರು ಬರ್ತಕ್ಕಂಥ ನಿಟ್ಟಿನಲ್ಲಿ
ಯಾವುದೇ ಆಸೆ ಆಮಿಷ ಒಳಗಾಗದೇನೆ ರಾತ್ರಿ ಹಗಲ ಪ್ರಯತ್ನ ಮಾಡಿ ನಮ್ಮದು ಒಂದು ಅರ್ಧ ರೊಟ್ಟಿ ಕಡಿಮೆ ಊಟ ಮಾಡೋಣ, ಆದರೂ ಜನರ ಕೆಲಸ ಮಾಡೋಣ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀನಿ ಅಂತೇಳಿ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರೀತಿಯ ಈಶ್ವರ ಖಂಡ್ರೆ ಸಾಹೇಬರು, ರವಿಕಾಂತ್ ಸಾಹೇಬರು, ಎಲ್ಲ ನಮ್ಮ ಕನ್ನಡಿಗರಿಗೆ ಹೇಳಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಸ್ವಲ್ಪ 68 ವಯಸ್ಸಾಗಲಪ್ಪ ಹೆಂಗಿದಾರೇನೆ 2 ವರ್ಷ ಗಟ್ಟಿ ಓಡಾಡಪ್ಪಲೇ ದೇವ್ರ ಶಕ್ತಿ ದೇವರಲ್ಲಿ ಪ್ರಾರ್ಥನೆ. ನಮಸ್ಕಾರ.